ಗೊತ್ತಿಲ್ಲ. ಸೃಷ್ಟಿ ಕಾರ್ಯ ಹೌದು, ಭೂಮಿಯನ್ನು ಉಂಟು ಮಾಡಿ ಬೆಳಕಾಗಲಿ ಎಂಬುದಾಗಿ ದೇವರು ಬರೀ ಬಾಯಿ ಮಾತಿನಿಂದ ಹೇಳಿದ. ಬೆಳಕಾಯಿತು. ಆ ಬೆಳಕನ್ನು ಆಳುವುದಕ್ಕಾಗಿ ಸೂರ್ಯನನ್ನು ಹಗಲಲ್ಲಿಯೂ ಚಂದ್ರನನ್ನು ಇರುಳಲ್ಲಿಯೂ ಇಟ್ಟನು. ದೇವರು ಬರೀ ಬಾಯಿ ಮಾತಿನಿಂದ ಉಂಟಾದಂಥ ವಸ್ತುಗಳು ಇವತ್ತಿಗೂ ಸಹ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಇವೆ. ಈಗ ರಾತ್ರಿ ಆಯಿತು, ತಿರುಗಿ ಒಂದು ದಿವಸ ಕಳೆದು ಹಗಲಾದಾಗ ಮುಂಜಾನೆ ನಮ್ಮ ಯಾರ ಹತೋಟಿ ಇಲ್ಲದೆ ಸೂರ್ಯನು ತಾನಾಗಿಯೇ ಪೂರ್ವ ದಿಕ್ಕಿನಲ್ಲಿ ಆತನು ಕಾಣಿಸಿಕೊಳ್ತಾನೆ. ಬೆಳಕು ನಮ್ಮ ಎಲ್ಲ ಬೆಳೆ ಗಿಡಗಳ ಮೇಲೆ ಬೀಳುವುದರಿಂದಲೇ ನಮಗೆ ಆಹಾರ ಸಿಕ್ಕುವಂಥದ್ದಾಗಿದೆ. ದೇವರು ಬೆಳಕಾಗಿದ್ದಾನೆ. ನಮ್ಮ ಹೃದಯದಲ್ಲಿ ಅಂಧಕಾರ ಕತ್ತಲೆ ತುಂಬಿದಂಥ ಸ್ಥಿತಿಗತಿಗಳು ಉಂಟು. ಅದು ಹೇಗೆ ಬಂತು ನಮ್ಮ ಹೃದಯದಲ್ಲಿ? ಒಂದು ಚಿಕ್ಕ ಮಗು ಇದೆ, ಆ ಮಗುವಿಗೆ ತಪ್ಪು ಮಾಡು ಎಂಬುದಾಗಿ ಯಾವ ತಂದೆ ತಾಯಿಗಳು ಹೇಳ್ಕೊಡುವುದಿಲ್ಲ, ಅಥವಾ ಯಾವುದೇ ಸ್ಕೂಲ್ಗಳಿಲ್ಲ ಅದಕ್ಕೆ ಕಲಿಯುವುದಕ್ಕೆ. ರಕ್ತಗತವಾಗಿಯೇ ಪಾಪವು ಅಥವಾ ಆ ತಪ್ಪು ಮಾಡುವಂಥ ಲಕ್ಷಣ ರಕ್ತಗತವಾಗಿಯೇ ಇದೆ. ಹಾಗಾದರೆ ಮನುಷ್ಯನಲ್ಲಿ ಪಾಪ ಹೇಗೆ ಸೇರಿತು? ದೇವರು ಪರಿಶುದ್ಧನಾದಂಥ ಸ್ಥಿತಿಯಲ್ಲಿ ಮನುಷ್ಯನನ್ನು ಉಂಟು ಮಾಡಿದ. ಆ ಮನುಷ್ಯನಲ್ಲಿ ಪಾಪ ಹೇಗೆ ಒಳಗೆ ಬಂತು ಎಂಬುದಾಗಿ ಹೇಳುವಾಗ, ಅವಿಧೇಯತೆಯ ದೆಸೆಯಿಂದ ಏದೇನ್ ತೋಟದಲ್ಲಿ ಉಂಟು ಮಾಡಿದಂಥ ಆದಾಮನೆಂಬಂಥ ಮೊದಲನೇ ಮನುಷ್ಯನು ದೇವರು ಹೇಳಿದಂಥ ಆಜ್ಞೆಯನ್ನ ಮೀರಿದನು. ತಿನ್ನಬಾರದು ಎಂಬುದಾಗಿ ಹೇಳಿದಂಥ ಒಂದು ಹಣ್ಣನ್ನು ಆತನು ತಿಂದದ್ದರಿಂದ ಅವಿಧೇಯನಾಗಿ ದೇವರಿಗೆ ಪಾಪ ಮಾಡಿದ ಮನುಷ್ಯನಾದನು. ಹಾಗಾಗಿ ಕತ್ತಲೆಗೆ ಆತನು ಸೇರಿದನು. ಪಾಪವೆಂಬುದು ಮನುಷ್ಯನೊಳಗೆ ಪ್ರವೇಶಿಸಿತು. ಆ ಆದಿ ತಂದೆ ತಾಯಿಗಳಿಂದ ಹುಟ್ಟಿ ಬಂದಂಥ ನಾವು ಅದೇ ಸಂತತಿಯಲ್ಲಿ, ಮಾನವ ಸಂತತಿಯಲ್ಲಿ ಹುಟ್ಟಿ ಬಂದದ್ರಿಂದ ಪಾಪವು ಎಲ್ಲರಲ್ಲಿಯೂ ವ್ಯಾಪಿಸಿದೆ. ಪ್ರತಿಯೊಬ್ಬರೂ ಸಹ ತಾಯಿಯ ಗರ್ಭದಿಂದಲೇ ಹುಟ್ಟಿದವರಾಗಿದ್ದೇವೆ. ಹಾಗಾಗಿ ನಮ್ಮೆಲ್ಲರಲ್ಲಿಯೂ ಸಹ ಪಾಪವು ಪ್ರವೇಶ ಮಾಡಿತು. ಇದಕ್ಕೊಂದು ಮಾರ್ಗ ಇದೆ. ಇದನ್ನು ಸಹ ನಾವು ಮತ್ತೊಂದು ಹೊಸ ಗೀತೆಯಲ್ಲಿ ನಾವು ಹೇಗೆ ಅಂಧಕಾರದ ಸ್ಥಿತಿ ಇದೆ ಎಂಬುದನ್ನು ನಾವು ಹಾಡಿನಲ್ಲಿ ಕೇಳೋಣ. ಪದಗಳನ್ನು ಗಮನಿಸಿರಿ, ನಂತರ ಮಾತನಾಡ್ತೇನೆ. ಅಂಧಕಾರದ ಈ ಲೋಕದಲ್ಲಿ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು. ಅಂಧಕಾರದ ಈ ಲೋಕದಲ್ಲಿ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು. ಸತ್ಯ ಕಾಣದೆ ನಿತ್ಯ ಮಾಗದಿ, ಸತ್ಯ ಕಾಣದೆ ನಿತ್ಯ ಮಾಗದಿ, ನಡೆದು ಬಳಲಿ ಬಂದಾಗಿ ಕಡೆಗೆ ಹೇಳಿದೆ. ಅಯ್ಯೋ ನನ್ನನ್ನು ಬಿಡಿಸುವವನು ಯಾರು? ಅಯ್ಯೋ ನನ್ನನ್ನು ರಕ್ಷಿಸುವವ ಯಾರು? ಅಂಧಕಾರದ ಈ ಲೋಕದಲ್ಲಿ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು. ಅಂಧಕಾರದ ಈ ಲೋಕದಲ್ಲಿ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು. ಅದರಲ್ಲೇ ತೊಳಲಾಡುತ್ತ ಪಾಪವೆಂಬ ಭಾರ ಹೊತ್ತ, ಅದರಲ್ಲೇ ತೊಳಲಾಡುತ್ತ ಜೀವನ ಆಶಯ ಎಲ್ಲವ ಕಳೆದುಕೊಂಡ ಜೀವನ ಆಶಯ ಎಲ್ಲವ
ಹೋಗುತ್ತಿರುವೆನಾ. ಅಯ್ಯೋ ನನ್ನನ್ನು ಬಿಡಿಸುವವನು ಯಾರು, ಅಯ್ಯೋ ನನ್ನನ್ನು ರಕ್ಷಿಸುವವನು ಯಾರು. ಅಂಧಕಾರದ ಈ ಲೋಕದಲ್ಲಿ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು. ಅಂಧಕಾರದ ಈ ಲೋಕದಲ್ಲಿ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು. ಎಲ್ಲ ಒಳ್ಳೆ ಕ್ರಿಯೆಗಳು ಕೆಲಸಕ್ಕೆ ಬಾರದವುಗಳು, ನನ್ನ ಎಲ್ಲ ಒಳ್ಳೆ ಕ್ರಿಯೆಗಳು ಕೆಲಸಕ್ಕೆ ಬಾರದವುಗಳು. ಲೋಕದ ಸಂಗತಿಗಳು ನನ್ನಾತ್ಮಕ್ಕೆ ಶಾಂತಿ ಕೊಡವು. ಲೋಕದ ಸಂಗತಿಗಳು ನನ್ನಾತ್ಮಕ್ಕೆ ಶಾಂತಿ ಕೊಡವು. ದೇವರ ಬಳಿಗೆ ನನ್ನ ನಡೆಸಲಾರವು. ಅಯ್ಯೋ ನನ್ನನ್ನು ನಡೆಸುವವನು ಯಾರು, ಅಯ್ಯೋ ನನ್ನನ್ನು ರಕ್ಷಿಸುವವನಾರು. ಅಂಧಕಾರದ ಈ ಲೋಕದಲ್ಲಿ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು. ಅಂಧಕಾರದ ಈ ಲೋಕದಲ್ಲಿ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು. ಸತ್ಯ ಕಾಣದೆ ನಿತ್ಯ ಮಾರ್ಗದಿ, ಸತ್ಯ ಕಾಣದೆ ನಿತ್ಯ ಮಾರ್ಗದಿ ನಡೆದುಗಳಲ್ಲಿ ಬಂದಾದು ಕಡೆಗೆ ಹೇಳಿದೆ. ಅಯ್ಯೋ ನನ್ನನ್ನು ಬಿಡಿಸುವವನು ಯಾರು, ಅಯ್ಯೋ ನನ್ನನ್ನು ರಕ್ಷಿಸುವವನಾರು. ಅಯ್ಯೋ ನನ್ನನ್ನು ಬಿಡಿಸುವವನು ಯಾರು, ಅಯ್ಯೋ ನನ್ನನ್ನು ರಕ್ಷಿಸುವವನಾರು.